ಈಗ ಹೋಗ್ತಾ ಇರ್ತಾರೆ ಬರ್ತಾ ಇರ್ತಾರೆ ಅಷ್ಟೇ. ಏನು ಅದ್ರ ವಿಶೇಷ ಡೆಲ್ಲಿಗೆ ಹೋಗಿ ಬರೋದು ಅಲ್ಲಪ್ಪ. ಅದು ಏನು ನಾವೇನು ಹೇಳೋದು ಈಗ ಮೊನ್ನೆ ಮುಖ್ಯಮಂತ್ರಿ ಹೇಳಿದಾರಲ್ಲ ಹೈಕಮಾಂಡ್ ತೀರ್ಮಾನಕ್ಕೆ ನಾವು ಕಾಯ್ತಾ ಇದ್ದೀವಿ. ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ ಹಂಗೆ ಆಗುತ್ತೆ ಅಷ್ಟೇ. ಬಟ್ AICC ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಲೋಕಲ್ ಆಗಿ ಸಮಸ್ಯೆ ಆಗಿದೆ, ಸ್ಥಳೀಯ ನಾಯಕರೇ ಕೂತ್ಕೊಂಡು ಬಗೆಹರಿಸ್ಕೋಬೇಕು ಸಮಸ್ಯೆನ ಅಂತ. ಈಗ ರಾಷ್ಟ್ರೀಯ ಅಧ್ಯಕ್ಷ ಹೇಳಿದ್ದಾರೆ ನಿಜ, ಬಟ್ ಮುಖ್ಯಮಂತ್ರಿಗಳು ಏನು ಹೇಳಿದ್ದಾರೆ, ಹೈಕಮಾಂಡ್ನವ್ರು ನಾನು ಮಾತಾಡಿದ್ದೀನಿ, ಅವರು ನಾವು ತೀರ್ಮಾನ ಮಾಡ್ತೀವಿ ಅಂತ ಹೇಳಿದ್ದಾರೆ, ತನಕ ವೆಯ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ದಟ್ಸ್ ಆಲ್ ಅಷ್ಟೇ. CWC ಸಭೆಗೆ ಹೋಗ್ತಿದ್ದಾರೆ, ಆ ವೇಳೆ ರಾಹುಲ್ ಗಾಂಧಿ ಭೇಟಿಗೆ ದಿನಾಂಕ ಟೈಮ್ ಕೊಡಿ. ಈಗ ಪಕ್ಷದ ಮುಖಂಡರುಗಳನ್ನ ಭೇಟಿ ಮಾಡೋದ್ರಲ್ಲಿ ವಿಶೇಷ ಏನಿದೆ ರೀ? ಅವ್ರ ನಮ್ಮ ಪಕ್ಷದ ಮುಖಂಡರವರು ಏನು ರಾಹುಲ್ ಗಾಂಧಿಯವರು ನಮ್ಮ ವಿರೋಧ ಪಕ್ಷದ ನಾಯಕರು, ಏನು ನಮ್ಮ ಪಕ್ಷದ ಮುಖಂಡರು ಭೇಟಿ ಮಾಡ್ತಾರೆ, ರಾಜಕೀಯ ಚರ್ಚೆ ಮಾಡ್ತಾರೆ, ರಾಜ್ಯ ಸಮಸ್ಯೆಗಳಿದ್ದರೆ ಅಥವಾ ಏನಿದ್ರೆ ಅದರ ಪಕ್ಷದ ಬಗ್ಗೆ ಚರ್ಚೆ ಮಾಡ್ತಾರೆ. ಅದು ಏನು ವಿಶೇಷ ಏನಿದೆ ಅದರಲ್ಲಿ? ಈಗ ಅವರೇ ಹೇಳಿದಾರಲ್ಲ, ರಾಹುಲ್ ಗಾಂಧಿ ಅವ್ರು ಏನು ತೀರ್ಮಾನ ಮಾಡ್ತಾರೆ ನಾವೆಲ್ಲ ಭದ್ರ ಆಯ್ತೀವಿ ಅಂತ. ಇನ್ನೇನಿದೆ ಹೇಳೋಕ್ಕೆ? ನೀವೇ ಯಾರನ್ನ ಸೃಷ್ಟಿ ಮಾಡ್ತಾ ಇದ್ದೀರಪ್ಪ ಎಲ್ಲ ನಿಮ್ದು. ನಿಮ್ಮ ಪಕ್ಷದವರೇ ಈಗ ಸಚಿವರಾಗಿರ್ಬೋದು, ಡಿನ್ನರ್ ಮೀಟಿಂಗ್ ಆಗಿರ್ಬೋದು, ಪದೇ ಪದೇ ನಡೀತಾ ಇದೆ. ಒಂದು ಕಡೆ DKಶಿ ಬಣ, ಒಂದು ಕಡೆ ಸತೀಶ್ ಜಾರಕಿಹೊಳಿ ಬಣ, CM ಬಣ. ಆ ಥರ ಏನಿಲ್ಲ. ಈಗ ನಾವು ಬೆಳಗಾಮಲ್ಲಿ ಎಲ್ಲರೂ ಇಲ್ಲಿ ಹೊರಗಡೆಯಿಂದ ಬಂದಿರತಕ್ಕಂಥ ಶಾಸಕರುಗಳು, ವಿಶೇಷವಾಗಿ ಆ ಲೋಕಲ್ ಆಗಿರ್ತಕ್ಕಂಥ ಮಂತ್ರಿಗಳು ಬೇರೆಯವರು ಮತ್ತು MLA ಲೋಕಲ್ MLA ಇರ್ತಾರೆ, ಎಲ್ಲ ಕರೆದು ಸ್ನೇಹಿತರು ಇರ್ತಾರಲ್ಲ ಅವ್ರನ್ನ ಕರೆದು ಬಿಟ್ಟು ಹಾಕ್ತಾರೆ ಅಷ್ಟೇ. ಅದು ವಿಶೇಷ. ನಾನು ಕರೆದಿದ್ರು ನಮ್ಮ ಲೋಕಲ್ MLA ಅವ್ರು. ನಾನು ಅಲ್ಲಲ್ಲ ಸುಮ್ಮನೆ ಯಾಕೆ ಹೋಗಿ ಊಟ ಮಾಡ್ಕೊಂಬಂದೆ ಅಷ್ಟೇ. ರಾಜಕೀಯ ಸಭೆ ಅಲ್ಲ ಅದು, ಆ ರೀತಿ ಅಷ್ಟೇ. ಹಾಂ, ಈಗ ನಮ್ಮನ್ನೇನು ಭೇಟಿ ಮಾಡಿಲ್ಲ. ಭೇಟಿ ಮಾಡಿದ್ರೆ ಏನು ಸಮಾಚಾರ ಕೇಳ್ತೀವಿ, ಅದಕ್ಕೇನಿದೆ. ಭೇಟಿ ಮಾಡೋಕ್ಕೆ ಹೇಳಿ ನನಗೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.